ನಮಸ್ಕಾರ. ಇವತ್ತು ಮನೆಯಲ್ಲಿ ಸುಲಭವಾಗಿ ವಾಂಗಿಬಾತ್ ಪುಡಿಯನ್ನು ಮಾಡೋದು ಹೇಗಂತ ತೋರಿಸ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬ್ಯಾಡಗಿ ಮೆಣಸು ಒಂದು 30, ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ, 1/4 ಕಪ್ ಆಗುವಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸಣ್ಣ ಚಮಚ ಆಗುವಷ್ಟು ಮೆಂತೆ, ಒಂದು ದೊಡ್ಡ ಚಮಚ ಗಸಗಸೆ, 1 ಇಂಚ್ ಆಗುವಷ್ಟು ಚಕ್ಕೆ, ಒಂದು 8 ಲವಂಗ, ಕರಿಬೇವು ಸೊಪ್ಪು. ಇಷ್ಟೇ ಸಾಮಗ್ರಿಗಳಿದಕ್ಕೆ. ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ಕೂಡಲೇ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಒಂದು 2 ನಿಮಿಷ ಹುರಿದು ಅದಕ್ಕೆ ಕಡಲೆಬೇಳೆಯನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಪುಡಿನೆಲ್ಲ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಪ್ರಿಸರ್ವೇಟಿವ್ ಇಲ್ಲದ ಆರೋಗ್ಯಯುತವಾದ ಪುಡಿನ ಮನೆಯಲ್ಲಿ ಮಾಡ್ಕೊಳ್ಬೋದು. ಮಾಡಲಿಕ್ಕೂ ಸುಲಭ, ಕಷ್ಟ ಏನಿಲ್ಲ. 15 ನಿಮಿಷದಲ್ಲಿ ರೆಡಿ ಆಗ್ತದೆ. ಕಡಲೆಬೇಳೆನೂ 2 ನಿಮಿಷ ಹುರಿದಾದ್ರ ಮೇಲೆ ಅದಕ್ಕೆ ಒಣಮೆಣಸನ್ನು ಸೇರಿಸ್ಕೊಳ್ಬೇಕು. ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ. ಖಾರನೂ ಮೀಡಿಯಮ್ ಆಗಿರ್ತದೆ. ಇಂಗು ಮತ್ತು ಚಕ್ಕೆ ಲವಂಗನ್ನು ಸೇರಿಸ್ಕೊಂಡು ಹುರ್ಕೊಳ್ಬೇಕು. ಈ ಥರ ಪುಡಿಗಳನ್ನೆಲ್ಲ ಆಗಾಗ ಮಾಡ್ಕೊಳ್ಬೇಕು. ತುಂಬ ಮಾಡಿ ಇಟ್ಕೊಳ್ಬಾರ್ದು. ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಒಳ್ಳೆ ಪರಿಮಳ ಇರ್ತದೆ. ಒಂದು 2 ನಿಮಿಷ ಹುರಿದಾದ್ರ ಮೇಲೆ ಕರಿಬೇವನ್ನು ಸೇರಿಸ್ಕೊಂಡು ಒಂದು 2 ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕು. ಆಗ ಮಸಾಲೆ ಕರಟೋದಿಲ್ಲ. ಲಾಸ್ಟಿಗೆ ಕೊತ್ತಂಬರಿನ ಹಾಕಬೇಕು. ಫಸ್ಟೇ ಹಾಕಿದರೆ ಕೊತ್ತಂಬರಿ ಕಪ್ಪಾಗಿ ಬಿಡ್ತದೆ ಬೇಗ. ಗಸಗಸೆನೂ ಒಂದು ಚಮಚ ಸೇರಿಸ್ಕೊಂಡೆ ಅದಕ್ಕೆ. ಈಗ ಒಂದು 2 ನಿಮಿಷ ಹುರಿದು ಒಲೆ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸಂಪೂರ್ಣ ತಣ್ಣಗಾದ್ರ ಮೇಲೆ ಇದನ್ನು ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ತುಂಬ ಘಮ ಘಮ ಅಂತ ಪರಿಮಳ ಬರ್ತದೆ ಮನೆ ತುಂಬ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ನೈಸ್ ಪುಡಿ ಮಾಡಿಕೊಂಡ್ರೆ ಆಯಿತು. ಒಂದು ಗಾಜಿನ ಬಾಟ್ಲಿಗೆ ಹಾಕಿ ತುಂಬಿ ಇಟ್ಕೊಂಡ್ರೆ ವಾಂಗಿಬಾತ್ ಪುಡಿ ರೆಡಿ. ನೀವು ಮನೆಯಲ್ಲಿ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.